ಗೌರಿಕಾಯಿ ಪಲ್ಯ ಮಾಡುವ ವಿಧಾನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ಲಾಗಿ ಗೌರಿಕಾಯಿ ಪಲ್ಯನ ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿ ಗೌರಿಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಗೌರಿಕಾಯಿನ ಈಗೆಲ್ಲ ಸಣ್ಣ ಪೀಸಾಗಿ ಹೆಚ್ಕೋಬೇಕು. ಹೆಚ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಆ ಫುಲ್ ಅದರಲ್ಲೇ ಬೆಂದರೆ ಬೇಗ ಅದ್ರಾಗಿರೋಂಥ ರಸ ಅಂಥದ್ದು ಹೋಗುತ್ತೆ. ಅಂದರೆ ಸ್ವಲ್ಪ ಲೋಳೆ ಥರ ಬರುತ್ತೆ, ಅದೆಲ್ಲ ಹೋಗುತ್ತೆ ನೋಡಿ. ಕುದಿಸ್ಕೋಬೇಕು. ಒಂದು 2 ಕುದಿ ಕುದಿಸ್ಕೊಂಡ್ರೆ ಫುಲ್ಲು ಬೆಂದಿರುತ್ತೆ ನೋಡಿ. ಇಲ್ಲ ಅಲ್ಲೇ ಕುದೀತಿದೆ, ಅಲ್ಲೇ ಬೆಂದ್ಬಿಟ್ಟಿದೆ ಗೌರಿಕಾಯಿ. ಈಗ ಅದನ್ನು ಒಂದು ಇದರಲ್ಲಿ ಸೋಸ್ಕೊಳ್ಳೋಣ. ನೀವು ಯಾವುದ್ರಲ್ಲಾದರೂ ಸೋಸ್ಕೋಬೋದು. ಬೇಳೆ ಸೋಸ್ಕೊಳ್ಳೋದ್ರಲ್ಲಾಗಲಿ, ಈ ಥರ ಪ್ಲಾಸ್ಟಿಕ್ ಯಾವುದ್ರಲ್ಲಾದರೂ ಸೋಸ್ಕೋಬೋದು. ಇದಕ್ಕೆ ಸ್ವಲ್ಪ ಶೇಂಗಾ ಬೀಜನ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನು ಶೇಂಗಾ ಬೀಜನ ಪುಡಿ ಮಾಡ್ಕೋಬೇಕು ನೋಡಿ. ಜೊತೆಗೆ ಒಂದು ಏಲಕ್ಕಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈಗ ನೋಡಿ, ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಯಿಸ್ಕೊಂಡಿರೋ ಪಾತ್ರೆಯಲ್ಲೇ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಅದು ಸೀತಾ ಇರುತ್ತೆ, ತಿರುಗಿಸ್ಕೊಳ್ಳಿಲ್ಲ ಅಂದರೆ ನೀವು ನಾನು ಬೇಯಿಸಿರೋ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾಣಲೆಯಲ್ಲಾದ್ರೂ ಮಾಡ್ಕೋಬೋದು. ಮತ್ತು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಂದರೆ ಟೊಮೊಟೊ ಎಲ್ಲ ಚೆನ್ನಾಗಿ ಅದರೆಲ್ಲ ಬೆಂದಿರಬೇಕು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿರಬೇಕು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಗೌರಿಕಾಯಿನ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ರೆ ಹಾಗಾಗಿ ಉಪ್ಪು ಹಾಕ್ಕೊಳ್ಳೋ ಅಂತ ಸ್ವಲ್ಪ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಅಂತ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಈಗ ಒಗ್ಗರಣೆ ಹಾಕ್ಕೊಂಡಾಗ ಉಪ್ಪು ಹಾಕಿದ್ರೆ ಏನಾಗುತ್ತೆ, ಟೊಮೊಟೊ ಈರುಳ್ಳಿ ಬೇಗ ಬೇಯುತ್ತೆ. ಹಾಗಾಗಿ ನಾನು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ. 5 ಸೆಕೆಂಡ್ ಅಂತಲೇ ಹೇಳ್ಬೋದು. ತುಂಬ ಫಾಸ್ಟಾಗಿ ಬೆಂದ್ಬಿಡುತ್ತೆ ಉಪ್ಪು ಹಾಕ್ಕೊಂಬಿಟ್ರೆ. ಈಗ ಗೌರಿಕಾಯಿನ ಹಾಕ್ಕೋಬೇಕು. ಅದ್ರಿಗೆ ಬೇಯಿಸಿಟ್ಕೊಂಡಿರ್ತೀವಲ್ವ, ಒಗ್ಗರಣೆಗೆ ಹಾಕ್ಕೋಬೇಕು. ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಮೇಲೆ ಗೌರಿಕಾಯಿ ಹಾಕ್ಕೋಬೇಕು. ಯಾಕಂದರೆ ಗೌರಿಕಾಯಿ ಬೆಂದಿರೋದ್ರಿಂದ ಈರುಳ್ಳಿ ಟೊಮೊಟೊ ಬೇಯೋದು ಸ್ವಲ್ಪ ಲೇಟ್ ಆಗುತ್ತಲ್ವ, ಹಾಗಾಗಿ ಈರುಳ್ಳಿ ಟೊಮೊಟೊ ಬೆಂದಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡು ತಿರುಗಿಕೊಳ್ಳೋಣ ನೋಡಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಎರಡೂ ಒಗ್ಗರಣೆಗೆ. ಇದಕ್ಕೂ ಗೌರಿಕಾಯಿಗೂ ಎಣ್ಣೆ ಉಪ್ಪು ಎಲ್ಲ ಚೆನ್ನಾಗಿ ಹತ್ತಬೇಕು ನೋಡಿ. ಇಲ್ಲಿ ಈ ಥರ ನೀಟಾಗಿ ನಿಧಾನಕ್ಕೆ ಇಟ್ಲಾದಿಂದ ಹಿಡ್ಕೊಂಡು ತಿರುಗ್ಕೋಬೇಕು. ಇದನ್ನು ತುಂಬ ಬೇಗನೆ ಮಾಡ್ಕೋಬೋದು. ತುಂಬ ಅಡುಗೆ ಬರೆದಿದ್ದವ್ರು ಸಮೇತ ಪಲ್ಯ ಚಪಾತಿ ಮಾಡ್ಕೋಬೋದು. ತುಂಬ ಈಸಿ ಇರುತ್ತೆ. ಬ್ಯಾಚುಲರ್ ಸಮೇತ ಬೇಗ ಮಾಡ್ಕೋಬೋದು ನೋಡಿ ಯಾವ ಥರ ಇದೆ ಅಂತ ನೋಡಿ. ನೀಟಾಗಿ ತಿರುಗಿಸ್ಕೊಳ್ಬೇಕು. ಅದು ಬೇಗ ಬಿಟ್ಬಿಟ್ರೆ ಹಾಗೆ ತಳ ಬಿಟ್ಕೊಳ್ಬಿಡುತ್ತೆ. ಅದಕ್ಕೆ ನೀರಿನ ಅಂಶ ಅಂತಕ್ಕದ್ದು ಎಲ್ಲ ಹಿಮ್ರೋ ಥರ ಅದನ್ನು ಚೆನ್ನಾಗಿ ಒಗ್ಗರಣೆಗೆ ಮಾಡ್ಕೋಬೇಕು. ಆ ನೀರಿದ್ರೆ ಪಲ್ಯ ತುಂಬ ಟೇಸ್ಟಿಯಾಗಿ ಬರೋದಿಲ್ಲ, ಚೆನ್ನಾಗೂ ಇರೋದಿಲ್ಲ ಟೇಸ್ಟು. ಆ ನೀರೆಲ್ಲ ಹೋಗೋವರೆಗೂ ಬೇಯಿಸ್ಕೋಬೇಕು ನೋಡಿ. ಈ ಥರ ನೀಟಾಗಿ ಈ ನೀರೆಲ್ಲ ಹೋಗಿದ್ದು. ಇದಕ್ಕೆ ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಖಾರದ ಪುಡಿ ನೋಡಿ. ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೇಕು. ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಕಾಯಿ ತುರಿ ಇಷ್ಟು ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡಾದರೂ ಇದೇ ಥರ ಮಿಕ್ಸ್ ಮಾಡ್ಕೋಬೋದು ನೋಡಿ. ಕಡಲೆ ಬೀಜದ ಪುಡಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಜೊತೆಗೆ ಹಾಕಿ ಒಂದೇ ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನೋಡಿ. ಇಲ್ಲಿ ಈಗ ಒಂದೇ ಸತಿನೇ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡಿದ್ರೆ ಇನ್ನೇನು ಮಿಕ್ಸ್ ಮಾಡಿ ಇಳಿಸ್ಕೋಬೇಕು. ಬೇಗನೆ ಬಿಡೋಕ್ಕೆ ಹೋಗಬಾರ್ದು. ಇನ್ನೇನು ಗೌರಿಕಾಯಿ ಪಲ್ಯ ಚಪಾತಿ ಜೊತೆ ಸವಿಯಲು ಸಿದ್ಧ ಆಗಿದೆ ನೋಡಿ. ಇದೇ ಥರ ಇನ್ನೂ ಹೊಸ ವೀಡಿಯೋ ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ವೀಡಿಯೋನ ಹಾಕಿದ್ರೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೇಗ ನಿಮಗೆ ಬಂದು ತಲುಪುತ್ತೆ. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.